ಉತ್ತರ ಪ್ರದೇಶದ ಈ ಒಂದು ಗಂಡ ಹೆಂಡತಿ ಸುಮಾರು ಎಷ್ಟೋ ಚಿಕ್ಕ ವಯಸ್ಸಿನ ಬಾಲಕರನ್ನು ರೇಪ್ ಮಾಡಿ ವಿಡಿಯೋಸ್ ನ ರೆಕಾರ್ಡ್ ಮಾಡಿದ್ರು. ಇವರ ಟಾರ್ಗೆಟ್ ಸುಮಾರು 3 ರಿಂದ 15 ವರ್ಷದ ಗಂಡು ಮಕ್ಕಳು ಮತ್ತು ಅವರಿಗೆ ಗೇಮ್ಸ್, ಮನಿ, ಚಾಕ್ಲೇಟ್ ಮತ್ತು ಗಿಫ್ಟ್ ನೀಡುವ ಆಸೆಯಿಂದ ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಆಮೇಲೆ ಆ ವ್ಯಕ್ತಿ ಮಕ್ಕಳ ಮೇಲೆ ಸೆಕ್ಷುಯಲ್ ಅಬ್ಯೂಸ್ ಮಾಡಿ ಮತ್ತು ಅವನ ಪತ್ನಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಈ ವಿಡಿಯೋಗಳನ್ನ ಡಾರ್ಕ್ ವೆಬ್ ಮೂಲಕ ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ರು ಮತ್ತು ಅದರಿಂದ ದುಡ್ಡನ್ನು ಕೂಡ ಸಂಪಾದಿಸ್ತಾ ಇದ್ರು. ಈ ಪ್ರಕರಣ ರೇರೆಸ್ಟ್ ಆಫ್ ದ ರೇರ್ ಕ್ರೈಮ್ ಎಂದು ಪರಿಗಣಿಸಿ ಕೋರ್ಟ್ ಇವರಿಬ್ಬರಿಗೂ ಡೆತ್ ಸೆಂಟೆನ್ಸ್ ವಿಧಿಸಿದೆ. ಇವರ ಟಾರ್ಗೆಟ್ 3 ವರ್ಷದಿಂದ 16 ವರ್ಷದವರೆಗಿನ ಚಿಕ್ಕ ಹುಡುಗರನ್ನೇ ಗುರಿಯಾಗಿಸಿಕೊಂಡ ಸ್ಥಳೀಯ ಪೊಲೀಸರು ಈ ವಿಷಯ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಆದ್ರೆ ಇಂಟರ್ಪೋಲ್ ಡಾರ್ಕ್ ವೆಬ್ ನಲ್ಲಿ ಇಂತಹ ಮೆಟೀರಿಯಲ್ ಟ್ರೇಸ್ ಮಾಡುವಾಗ ಕೆಲವು ಫೋನ್ ನಂಬರ್ ಉತ್ತರ ಪ್ರದೇಶದ ಬಾಂಧಕ್ಕೆ ಹೊಂದಿರುವ ಸಂಪರ್ಕ ಪತ್ತೆಯಾಯಿತು. ನಂತರ ಯುಪಿ ಪೊಲೀಸ್ ಮತ್ತು ಸಿಬಿಐ ಈ ಪ್ರಕರಣ ಕೈಗೆತ್ತಿಕೊಂಡ್ರು. 2010 ರಿಂದ 2020 10 ವರ್ಷಗಳಲ್ಲಿ 40ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಸೆಕ್ಷುಯಲ್ ಅಬ್ಯೂಸ್ ಆಗಿದೆ. ಅದರಲ್ಲೂ ಆ ಡಬ್ಬಾನ ಮಗ ಮಕ್ಕಳಿಗೆ ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ತುಂಬಾ ಕ್ರೂರವಾಗಿ ಗಾಯಗಳನ್ನ ಮಾಡಿದ್ದಾನೆ. ಯಾವಾಗ ಏಮ್ಸ್ ಡೆಲ್ಲಿನ ಡಾಕ್ಟರ್ಸ್ ಈ 25 ಮಕ್ಕಳಿಗೆ ಪರೀಕ್ಷೆ ಮಾಡಿದಾಗ ಅಲ್ಲಿ ಸೈಕಾಲಜಿಕಲ್ ಟ್ರಾಮಾ ಉಂಟಾಗಿದೆ. ಸಿಬಿಐ ಅವ್ರ ಮನೆ ಮೇಲೆ ದಾಳಿ ನಡೆಸಿದಾಗ 8.5 ಲಕ್ಷ ಮತ್ತು 8 ಮೊಬೈಲ್ಸ್ ವಿತ್ ಲ್ಯಾಪ್ಟಾಪ್ಸ್, ಹಾರ್ಡ್ ಡ್ರೈವ್ಸ್, ಪೆನ್ ಡ್ರೈವ್ಸ್ ಮತ್ತು ರೆಕಾರ್ಡಿಂಗ್ ಎಕ್ವಿಪ್ಮೆಂಟ್ಸ್ ಸಿಕ್ಕಿದ್ದಾವೆ.